ಹಾಯ್ ವೆಲ್ಕಮ್ ಬ್ಯಾಕ್ ಟು ಲೈಫ್ ಆಫ್ ಲಚ್ ಯೂಟ್ಯೂಬ್ ಚಾನಲ್. ಹೆಂಗಿದ್ರಿ ಅಲ್ಲ, ಜಾರಿ ಮೀನು ಎಲ್ಲ ಇಷ್ಟಪಡುವವರಿಗೆ ಭಾರಿ ಖುಷಿ ಆಗಬಹುದು ಇದನ್ನೆಲ್ಲ ಕಂಡು. ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದೆ, 10:30 ಆಯ್ತು. ಈಗ ಮೀನು ತಗೊಬಂದಿದ್ದು, ಉದ್ದ ಮೂತಿದ್ ಮೀನು, ಉದ್ದ ಕೊಕ್ಕಿರುತ್ತಲ್ಲ ಒಂಥರ. ಮೀನ್ ಹೆಸರು ಸಮ ಗೊತ್ತಿಲ್ಲ ನಂಗೆ ಕೆಲವುದೆಲ್ಲ. ಮತ್ತೆ ಅಂಜಲ ಆ ಮೀನ್ ಹೆಸರು ಕೊಂತಿ ಅಂಬ್ರ ನಂಗೆ ಕೊಕ್ಕರ್ ಬಪ್ಪದು ಬಾಯಿಗೆ, ಅದು ಉದ್ದ ಮುಚ್ಚಿಕೊಂಡು ಕೊಕ್ಕರೆ ನೆನ್ಪಪ್ಪದು. ನಾನಿವತ್ತು ಮೀನು ಸಾರು ಮತ್ತು ಮೀನು ಫ್ರೈ ಮಾಡ್ತೆ. ರಾಹಿತ್ಯ ಒಂದಳಿಲೀಗ ನಾನು ಜೊತೆ ಮಾತಾಡ್ತೀನಿ ಅಂತ. ಸ್ಕೂಲ್ ರಜೆ ಇತ್ತದಕ್ಕೆ ರಾಯ್ತಿಂಗೆ ಇವತ್ತು ಸ್ಕೂಲಿಗೆ ರಜೆ ಕೊಟ್ಟಿರು, 2 ದಿವಸ ರಜೆ ಕೊಟ್ಟಿರು. ಇನ್ನು ಸೋಮವಾರ ಹೊರ ಆಯ್ತವಳು ರಜೆ ಅಂತ ಕೊಟ್ಟದಂತ ಹೇಳಿದ್ರೆ. ಈಗ ಎಲ್ಲ ಕಡೆ ಮಕ್ಳಿಗೆ ಕಾಲು ಬಾಯಿ ಜ್ವರ ಜಾಸ್ತಿ ಆಯ್ತಂಬ್ರ. ಅಂದರೆ ಮೈ ತುಂಬ ಒಂಥರ ಗುಳ್ಳೆ ಕಣಂಗೆ ಆಯ್ತು, ಕಾಲಂಗೆ ಕೈಯಂಗೆಲ್ಲ ಗೊತ್ತಿರ್ಬೋದು ನಿಮಗೆ. ಸೊ ಕೆಲವು ಮಕ್ಕಳು ಎಂತ ಅಂದರೆ ಸ್ಕೂಲಿಗೆ ಬತ್ತರು, ಈ ಥರ ಕಾಲು ಬಾಯಿ ಜ್ವರ ಬಂದ್ರೂ ಸ್ಕೂಲಿಗೆ ಬತ್ತರು. ಸೊ ಒಂದು ಮಕ್ಕಳಿಂದ ಇನ್ನೊಂದು ಮಕ್ಳಿಗೆ ಸ್ಪ್ರೆಡ್ ಆಗಿರೋದು ರಗ್ಗಳೇ ಅಲ್ಲ. ಸ್ಕೂಲಿಗೆ ರಜೆ ಕೊಟ್ಬಿಟ್ರೆ 2 ದಿನ, ಇನ್ನು ಮಂಡೇ ಹೊರ ಆಯ್ತು, 4 ದಿನ ರಜೆ ಆಯ್ತು. ಆ್ಯಂಡ್ ಇದಿತ್ತಲ್ಲ, ಇದು ನಾನು ಬಾಂಗ್ಲಾದೇಶಕ್ಕೆ ತಗೊಂಡು ಹೋಗಿದ್ದೆ ಆಯಿತಾ. ಸ್ಟಾರ್ಟಿಂಗ್ ಬಾಂಗ್ಲಾದೇಶಕ್ಕೆ ಹೋಗತ್ತಿಗೆ ಅದರೆಲ್ಲ ಒಂದು ಕಾಯಿ ಹೆರೋದು, ಒಂದು ಕಾಯಿ ಒಡೋದು, ಕತ್ತಿ ಮತ್ತು ಚೂರಿ ಲೈಕ್ ಇದು ಕ್ಯಾರಿ ಮಾಡೋಕ್ಕೂ ಒಳ್ಳೇದಿತ್ತು. 1-2 kg ಇತ್ತೇನೋ ಅದು. ಸೊ ಫ್ಲೈಟಂಗೆಲ್ಲ ಇಟ್ಕೊಂಡು ಹೋಯ್ತು. ನಾವು ಒಂದು ಬ್ರ್ಯಾಂಡ್ ಜೊತೆಗೆ ಮಾತಾಡ್ತೆ ಮೀನಿಗೆ ಹೆಂಗೆ ಖಾರ ಓದಿದೆ ಅಂದ್ರೆ ಗೊತ್ತಿಲ್ಲ, ಸಮ ಓದುತ್ತೆ ಇರೋದು. ಕಂಡವ್ರ ಹತ್ರ ಮಾತಾಡುತ್ತೆ. ಸೊ ಎಸ್ ರೆಡಿ ಇತ್ತೀಗ. ಅಯ್ಯೋ ದೇವಾ, ಅವಸ್ಥೆ ಮಾಡಿ ಇಟ್ಟಿದ್ದಿದ್ನ ಇಡೀ ಮಾತಾಡ್ತೆ ಅದು ಮಾತು ಮನೆ ಹಾಳು ಮಾಡಿತ್ತು ನನಗೆ ಹೇಳ್ದಂಗೆ. ಆ್ಯಕ್ಚುಲಿ ಮನೆ ಹಾಳು ಮಾಡೋದಿಲ್ಲ, ನನ್ನ ಬ್ರ್ಯಾಂಡ್ ಕೊಲಾಬ್ರೇಷನ್ ಇದೆ, ಅದು ಹಾಳು ಮಾಡೋದಿಲ್ಲ. ಬಟ್ ಹೇಳೋದು ಇವರೇ ಕಟ್ ಮಾಡೋದು, ಕಾಯ್ದ ಸರಿ ಮಾಡಿ ಕಟ್ ಮಾಡಿ ಸ್ವಲ್ಪ ಇದಾಯ್ತದು. ಕಟ್ ಮಾಡೋತಿಗೆ ಸ್ವಲ್ಪ ಕಟ್ ಮಾಡಿಸ್ಕೊಂಬಂದ್ರೆ ಸರಿ, ಅದು ಕರೆಕ್ಟ್ ಅದು ಇದು ಬೇಕಲ್ಲ, ಎಂಥದ್ದು ಚೂರಿ ಕತ್ತಿ ಎಲ್ಲ ಶಾರ್ಪ್ ಇರ್ಕ. ಸೊ ಹಾಗೆ ಓಕೆ ರೆಡಿ ಇದೆ. ಮೀನು ಸಾರು ಮಾಡ್ತಿದ್ದೆ. ಮೀನು ಸಾರು ಮತ್ತು ಫ್ರೈ, 2 ಜಾರಿ ಇದ್ದಿತ್ತಲ್ಲ ಎಲ್ಲದು ಹೊಟ್ಟೆ ಹಾಕಿ ಬಿಟ್ಟಿದ್ದಿ. ಕ್ರ್ಯಾಪ್ ಜಾರಿ ಮತ್ತು ಸ್ಕ್ವಿಡ್ ಇದ್ದಿತ್ತಪ್ಪ, ಒಂದು ಮಿಕ್ಸಿ ಎಲ್ಲನೂ ಹಾಕಿ ಸಾರಿ. ಗಂಟೆಗ ಬಂದಾಕ ಮೀನು ಫ್ರೈ ಇಟ್ಟಿದೆ. ಮೀನು ಸಾರು ಆಯ್ತು. ಎರಡು ಗಂಟೆ ಊಟ ಮಾಡೋತ್ತಿಗೆ ಲೇಟ್ ಆಯ್ತು ಇವತ್ತು. ಸರಿ, ಇದು ನಮ್ಮ ಎಂತ ಗದ್ದೆ ಎಲ್ಲ ಆದದ್ದು, ನಾನು ವಿಡಿಯೋ ಹಾಕಿದ್ನಲ್ಲ, ಅಲ್ಲಿ ಬೆಳೆದದ್ದು ಭತ್ತನ ಅಕ್ಕಿ ಮುಟ್ಕೊಂಡು ಬರೋದು ಮನೆಗೆ. ನಮ್ಮ ಇದ್ರಲ್ಲಿ ಬೆಳೆದನ್ನ ತಿಂಬುದಂದ್ರೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ, ಅದು ರುಚಿ ಮತ್ತು ಜಾಸ್ತಿ. ನಾವು ನಮ್ಮ ಗದ್ದೆಯಲ್ಲಿ ಬೆಳೆದು ತಿನ್ನೋದಿದ್ರೆ ರುಚಿ ಜಾಸ್ತಿ. ಅನ್ನ ದೊಡ್ಡಮ್ಮ ಒಲೆಯಲ್ಲಿ ಮಾಡೋದು, ಮಡ್ಕೆಯಲ್ಲಿ ಒಲೆಯಲ್ಲಿ ಮಾಡೋದು ಅನ್ನ ರುಚಿ ಜಾಸ್ತಿ ಅಲ್ಲ. ನಾ ಎಷ್ಟೊತ್ತಿಗೆ ವ್ಲಾಗ್ ಮಾಡ್ರು ನಾನು ಗಡಿ ಬಿಡಂಗೆ ಇರ್ತೀಯಲ್ಲ, ಯಾಕಂದರೆ ವ್ಲಾಗ್ ಮಾಡ್ಕೊಂಬನೇನು ಪಾಪ ಲಾಸ್ಟ್ ಮಿನಿಟ್ ಹಂಗೆ. ಅದಕ್ಕೆ ಗಡಿ ಬಿಡಿಯಂಗೆ ಮೊಬೈಲ್ ಇಟ್ಕೊಂಡು ಓಡ್ತಾ ಎದುಸರು ಬಿಡ್ತೆ, ಅದಕ್ಕೆ ಗಡಿ ಬಿಡಿ ಅನಿಸ್ತಿರುತ್ತೆ. ಆ್ಯಕ್ಚುಲಿ ಗಡಿ ಬಿಡಿ ಆಯಿತು 7:45. ಈಗ 7:15 ಸ್ಟಾರ್ಟ್ ಮಾಡಿದೆ, ಸ್ವಲ್ಪ 1/4 ಗಂಟೆ ಲೇಟ್ ಆಯಿತು. ನಿನ್ನೆದು ಬ್ಲಾಗ್ ಕಂಟಿನ್ಯೂಷನ್ ಇದು. ಈಗ ಹೊತ್ತಿಪ್ಪದು ಮೂಡುಬಿದ್ರೆ ಈಶಾ ಫೌಂಡೇಶನ್ ಬಗ್ಗೆ ಕೇಳಿರ್ಬೋದು, ಸದ್ಗುರು ಅವರದ್ದು. ಹಾಗೆ ಈಶಾ ಗ್ರಾಮೋತ್ಸವನಲ್ಲಿ ಕೇಳಿರ್ಯಾ, ಅದು ಈಶಾ ಫೌಂಡೇಶನ್ ಅವರೇ ಮಾಡ್ತಿಪ್ಪದು. ಈ ಒಂದು ಪ್ರೋಗ್ರಾಮಿಗೆ ನನ್ನನ್ನು ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ದೀರು. ಅಯ್ಯೋ ತುಂಬಾ ಖುಷಿ ಆಯ್ತು, ಯಾಕಂದರೆ ನಾವು ಶಿವನ್ ಭಕ್ತರು. ನಿಮ್ಗೆ ಗೊತ್ತಿತ್ತೋ ಇಲ್ಲೇ ಗೊತ್ತಿಲ್ಲ, ನನ್ನ ಮನೆ ಹೆಸರು ಈಶಾ ಬಾಸಿಮ್, ಶಿವನ ಹೆಸರೇ. ಮಗನ ಹೆಸರು ಶಿವಾಂಶ್. ನಮ್ಮ ಫ್ಯಾಮಿಲಿಯಲ್ಲಿ ಹೆಚ್ಚಿನವ್ರ ಮನೆ ಹೆಸರು ಶಿವನ್ ಹೆಸರೇ ಇತ್ತು ನೇಮ್ ಬೋರ್ಡಕ್ಕ. ತುಂಬ ಜಾಸ್ತಿ ಶಿವ ಅಂದರೆ. ಹರಿಯಾಣ, ಹಿಮಾಚಲ ಪ್ರದೇಶ, ಒಡಿಶಾ ಮತ್ತು ಮಹಾರಾಷ್ಟ್ರ ಸೇರಿದಂತೆ ದಕ್ಷಿಣ ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಈ ಪಂದ್ಯಾವಳಿಯನ್ನು ಆಯೋಜಿಸಲಾಗುತ್ತಿದೆ. ಸುಮಾರು 40,000 ಗ್ರಾಮಗಳಿಂದ 80,000 ಕ್ರೀಡಾಪಟುಗಳು ಭಾಗವಹಿಸುತ್ತಿದ್ದಾರೆ. ಈಶಾ ಗ್ರಾಮೋತ್ಸವದ ಮೇನ್ ಪರ್ಪಸ್ ಎಂತ ಗೊತ್ತಿತ್ತಾ? ಗ್ರಾಮೀಣ ಪ್ರದೇಶದ ಜನರು ಇರ್ತಾರಲ್ಲ, ಅವರಲ್ಲಿ ಸ್ಪೋರ್ಟ್ಸ್ ಮತ್ತು ಕಮ್ಯುನಿಟಿ ಸ್ಪಿರಿಟ್ನ ಎನ್ಕರೇಜ್ ಮಾಡೋದು. ವಿಶೇಷವಾಗಿ ವಿಲೇಜ್ ಲೆವೆಲಲ್ಲಿರುವ ಪ್ರತಿಭೆಗಳಿಗೆ ದೊಡ್ಡ ಪ್ಲ್ಯಾಟ್ಫಾರ್ಮ್ ಸಿಕ್ಕಂತ ಹೇಳಿ ಎಲ್ಲರೂ ಒಟ್ಟಾಗಿ ಸೇರಿ ಸಂತೋಷ ಪಡೋದು, ಮತ್ತು ನಮ್ಮ ಗ್ರಾಮೀಣ ಸಂಸ್ಕೃತಿನ ಸೆಲೆಬ್ರೇಟ್ ಮಾಡೋದು. ಅದು ಮೇನ್ ಇವರದ್ದು ಉದ್ದೇಶ.
ಒಟ್ಟು 3 ಇನ್ಫ್ಲುಯೆನ್ಸರ್ಸನ್ನ ಕರೆಸಿದ್ದೀರ ನನ್ನನ್ನು ಸೇರಿ. ನಾನು ಸಾಲಿಗ್ರಾಮದವಳು, ಮತ್ತಿಬ್ಬರು ಅಲ್ಲೇ ಹತ್ತಿರ ಸ್ವಲ್ಪ, ನನಗೆ ಸ್ವಲ್ಪ ದೂರ. ಮತ್ತು ಥ್ರೋಬಾಲ್ ಇನಾಗ್ರೇಷನ್ ಕೂಡ ಮಾಡಿಸಿದ್ರು. ಮೋಹನ್ ಆಳ್ವ ಮತ್ತು ಅವ್ರ ಮಗ ಎಲ್ಲ ಐತಿರು. ಥ್ರೋಬಾಲ್ ಒಂದು ಸ್ವಲ್ಪ ನಾನು ಕಂಡೆ. ಮೊದಲೆಲ್ಲ ಆಡ್ತಿದ್ದೆ, ಸ್ಪೋರ್ಟ್ಸ್ ಅಂದರೆ ಮಸ್ತ್ ಇಷ್ಟ ನನಗೆ. ತುಂಬ ವರ್ಷ ಆಯಿತು ಬಿಟ್ಟು, ಬಟ್ ಆಡೋದು ಖುಷಿ ಆಯಿತು. ಕರ್ನಾಟಕದಲ್ಲಿ 18 ಕಡೆ ಮಾಡಿಸಿದ್ರು, 18 ಜಿಲ್ಲೆಯಲ್ಲಿ 9 ಇಲ್ಲಿ ಬಂದಿದೆ, 9 ಮೈಸೂರು. ಗಂಡಸರಿಗೆ ವಾಲಿಬಾಲ್, ಹೆಂಗಸರಿಗೆ ಥ್ರೋಬಾಲ್. ಪ್ರೊಫೆಷ್ನಲ್ ಪ್ಲೇಯರ್ಸಿಗೆ ಇಲ್ಲಿ ಅವಕಾಶ ಇಲ್ಲ. ಗ್ರಾಮೀಣ ಭಾಗದ ಸಾಮಾನ್ಯ ಜನರು ಅವ್ರ ಟ್ಯಾಲೆಂಟ್ ತೋರ್ಸೋಕೆ ಇದೊಂದು ವೇದಿಕೆ. ಇದರಂಗೆ ಕ್ಲಸ್ಟರ್, ಡಿವಿಷನಲ್, ಗ್ರ್ಯಾಂಡ್ ಫಿನಾಲೆ ಅಂತ ಇರುತ್ತೆ, 3 ಹಂತ ಇರುತ್ತೆ. ಸೊ ಇದು ಈಗ ಡಿವಿಷನಲ್. ಇಲ್ಲಿಂದ ಮುಂದೆ ಕೊಯಂಬತ್ತೂರಿಗೆ ಹೋಗೋದು ಫೈನಲ್ ಮ್ಯಾಚ್. ಜೊತೆಗೆ ಟ್ರೆಡಿಷ್ನಲ್ ಗೇಮ್ಸ್, ಫೋಕ್ ಆ್ಯಕ್ಟಿವಿಟೀಸ್, ಫುಡ್ ಮತ್ತು ಕಲ್ಚರಲ್ ಸೆಲೆಬ್ರೇಷನ್ ಕೂಡ ಇರುತ್ತೆ, ಮತ್ತು ಫನ್ ಗೇಮ್ಸ್ ಎಲ್ಲ ಇರುತ್ತೆ. ಇಲ್ಲಿಂದ ವಿನ್ ಆದವರಿಗೆ ಫೈನಲ್ಲು ಎಲ್ಲಿ ಕೊಯಂಬತ್ತೂರಲ್ಲಿ ಹೋಗಿ ಆಟ ಆಡೋದು. ಮೆನ್ಸ್ ವಾಲಿಬಾಲ್ ವಿನ್ನರ್ಸ್ ಟೀಮಿಗೆ 5 ಲ್ಯಾಕ್ ಫಸ್ಟ್ ಪ್ರೈಸ್, ರನ್ನರ್ ಅಪ್ಪಿಗೆ 3 ಲ್ಯಾಕ್, ಥರ್ಡ್ ಪ್ರೈಸು 1 ಲ್ಯಾಕ್, ಮತ್ತು ಫೋರ್ತ್ ಪ್ರೈಸು 50,000 ಆ ಥರ. ಅದೇ ರೀತಿ ಹೆಂಗಸರಿದ್ದು ಏನೋ ಥ್ರೋಬಾಲಿಗೂ ಅದೇ ರೀತಿ ಸೇಮ್ ಇರುತ್ತೆ. ಶಿವಾಂಶ್ ಅಂತೂ ಇಲ್ಲಿ ವಾಲಂಟಿಯರ್ ಜೊತೆ ಒಳ್ಳೆ ಮಾಡಿ ಆಡೋದೆಲ್ಲ ಮಾಡ್ತಿದ್ದ. ತುಂಬ ಚೆಂದ ಮಾಡಿ ಕಂಡ್ಕೊಂಡ್ರು ವಾಲಂಟಿಯರ್. ನನಗೆ ಯಾರು ಕಾಲ್ ಮಾಡಿದ್ರು, ಅವರು ಹೇಳಿದ್ರು ನಿಮ್ಮನ್ನು ಹೋದಾಗಿಂದ ಬರೋ ತನಕ ಅವರೇ ಜವಾಬ್ದಾರಿ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅವರೇ, ಚೆಂದ ಮಾಡಿ ಕಂಡ್ಕಂತ ಹೇಳಿದ್ರು. ಹಾಗೆ ಪಾಪ ನಮ್ಮ ಜೊತೆಗೆ ಇದ್ದಿರು. ಅವ್ರ ಜೊತೆ ಇನ್ನೊಬ್ರು ಬಂದ್ರು, ಎಲ್ಲರನ್ನೂ ಇಂಟ್ರಡ್ಯೂಸ್ ಮಾಡಿ ಕೊಟ್ಟರು, ಹೊಸ ಜನ ಮಾತಾಡಿಸಿ ಖುಷಿ ಆಯಿತು. ಮತ್ತು ಏನೋ ಬೈಟ್ಸ್ ಕೊಡೋಕೆ ಹೇಳ್ರಿ, ನಮ್ಮದು ಒಪಿನಿಯನ್ ಹೇಳೋಕೆ ಹೇಳ್ರಿ, ಅದನ್ನೆಲ್ಲ ಹೇಳ್ತು. ಸೊ ಒಟ್ನಲ್ಲಿ ಖುಷಿ ಆಯ್ತು. ಲಾಸ್ಟಲ್ಲಿ ನಮ್ಗೆ ಎಲ್ಲರೂ ಒಂದು ಡ್ಯಾನ್ಸ್ ಮಾಡೋದು. ಶಿವಂಗೆ ಡ್ಯಾನ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಲ್ಲ ಶಿವ. ಸೊ ನಮಗೂ ಹಂಗೆ ಡ್ಯಾನ್ಸ್ ಮಾಡೋದು ಅಪಾರ್ಚುನಿಟಿ ಸಿಕ್ತು, ಖುಷಿ ಆಯಿತು. ಇವ್ರ ಜೊತೆ ಎಲ್ಲ ಡ್ಯಾನ್ಸ್ ಮಾಡಿ ಅಲ್ಲಿ ಎಷ್ಟು ಯಾವ್ಯಾವ ಏಜಿನವರೆಲ್ಲ ಇದ್ರ ಗೊತ್ತಾ, ಹೆಂಗೆ ಡ್ಯಾನ್ಸ್ ಮಾಡ್ತಿದ್ರು. ಮತ್ತು ಮಕ್ಳಿದ್ದು ಫೋಕ್ ಡ್ಯಾನ್ಸ್ ಎಲ್ಲ ಇದೆ, ದೊಡ್ಡವ್ರದ್ದು ಮಕ್ಳಿದ್ದು ಈ ನಾಟಿ ಮಾಡೋದು ಅದು ಇದೆಲ್ಲ ಎಷ್ಟೆಷ್ಟು ಒಳ್ಳೊಳ್ಳೆ ಪ್ರೋಗ್ರಾಮ್ ಇದ್ದಿತ್ತು. ಖುಷಿ ಆಯ್ತು ಕಣಿ. ಹೆಂಗಿಸ್ರಲ್ಲಿ ಇಷ್ಟು ಜೋಶಿಂದ ಡ್ಯಾನ್ಸ್ ಮಾಡಿದ್ರು, ಎಷ್ಟು ಏಜ್ ಹೆಂಗಿತ್ತು ಅವ್ರದ್ದು, ಅವ್ರ ಏಜಿಗೆ ಅವ್ರು ಇಷ್ಟು ಆ್ಯಕ್ಟಿವ್ ಆಯ್ಬೋದು ಕಂಡ್ರೆ ಸಖತ್ ಖುಷಿ ಆಯ್ತು. ಸೊ ನನ್ನ ದಿನ ಒಳ್ಳೆ ಎಂಜಾಯ್ ಮಾಡಿದೆ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕಂತೆ. ನಾನು ಇಲ್ಲಿಂದ ಮನೆಗೆ ಊಟ ಮಾಡಿದೆ ಹೋದೆ, ಮಗ ಒಂಚೂರು ಅಗ್ಲಿ ಮಾಡ್ದೆ ಮನೆಗೆ ಹೊಪ್ಪ ಅನ್ಕೊಂಡು. 12:30 ಇಲ್ಲಿಂದ ಹೊರಡ್ತು. ನಂಗೆ 1:30 ಗಂಟೆ ಜರ್ನಿ. ಸಿಕ್ತೆ ಮತ್ತೆ. ಬಾಯ್, ಲಾಟ್ಸ್ ಆಫ್ ಲವ್.